ನಿಮ್ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಈ ಯೋಜನೆ ಪ್ರಾರಂಭ ಆಗಿದ್ದು 2006-2007 ಪ್ರಾರಂಭ ಆಯಿತು. 2013-2014 ಟೋಟಲ್ ಪರ್ಸೆಂಟೇಜ್ ಜನರೇಟ್ ಆಗಿರ್ತಕ್ಕಂಥದ್ದು 1660 ಕೋಟಿ. 2006-2007 2013-2014 ನಂತರ 2014-2015 2025-2026 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 3210 ಕೋಟಿ ಪರ್ಸೆಂಟೇಜ್ ಜನರೇಟ್ ಆಗಿರ್ತಕ್ಕಂಥದ್ದು. ದಿನಗೂಲಿದೆ ಪರ್ಸೆಂಟೇಜ್ 3210. ಸೆಂಟ್ರಲ್ ಫಂಡ್ ರಿಲೀಸ್ ಆಗಿರತಕ್ಕಂಥದ್ದು UPA ಸರ್ಕಾರದಲ್ಲಿ 2006-2013 2,13,220 ಕೋಟಿ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 8,53,810 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಹಣದಲ್ಲಿ ಟೋಟಲ್ ವರ್ಕ್ಸ್ ಕಂಪ್ಲೀಟ್ ಆಗಿರತಕ್ಕಂಥದ್ದು UPA ಸರ್ಕಾರದಲ್ಲಿ 153 ಲಕ್ಷ ವರ್ಕ್ಗಳು, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 862 ಲಕ್ಷ ವರ್ಕ್ಗಳು ಕಂಪ್ಲೀಟ್ ಆಗಿದೆ. ಇಂಡಿವಿಜುವಲ್ ಅಸೆಟ್ ಕ್ರಿಯೇಷನ್ ಆಗಿರ್ತಕ್ಕಂಥದ್ದು UPA ಸರ್ಕಾರದಲ್ಲಿ 17.6%, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇಂಡಿವಿಜುವಲ್ ಅಸೆಟ್ ಕ್ರಿಯೇಟ್ ಆಗಿರತಕ್ಕಂಥದ್ದು 62.95%. ಆಧಾರ್ ಸೀಡಿಂಗ್ ಇನ್ ನರೇಗಾ ಸಾಫ್ಟ್ ಆಕ್ಟಿವ್ ವರ್ಕರ್ಸ್ ಇನ್ ಕ್ರೋರ್ 0.76 in January 2014 UPA ಸರ್ಕಾರ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 12.12 ಕೋಟಿ. ಇನ್ನ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಇಂಪ್ಲಿಮೆಂಟೆಡ್ ಇನ್ 28 ಸ್ಟೇಟ್ಸ್ ಅಂಡ್ 5 ಯೂನಿಯನ್ ಟೆರಿಟರೀಸ್ NDA ಸರ್ಕಾರದಲ್ಲಿ. ಇಲ್ಲಿ UPA ಸರ್ಕಾರದ್ದು ಯಾವುದೇ ರೀತಿಯ ಮಾಹಿತಿ ಇಲ್ಲ, ನಾಟ್ ಅವೈಲಬಲ್. ಇನ್ನು ಜಿಯೋ ಟ್ಯಾಗಿಂಗ್ ಆಫ್ ಮಹಾತ್ಮ ಗಾಂಧಿ ನರೇಗಾ ಅಸೆಟ್ಸ್ ಆ ಪ್ರಾವಿಷನ್ ಇಟ್ಕೊಂಡಿರಲಿಲ್ಲ UPA ಸರ್ಕಾರದಲ್ಲಿ. ಮೋರ್ ದೆನ್ 6.44 crore ಅಸೆಟ್ಸ್ ಆಲ್ರೆಡಿ ಜಿಯೋ ಟ್ಯಾಗ್ಡ್ ಇನ್ ಪಬ್ಲಿಕ್ ಡೊಮೈನ್ NDA ಸರ್ಕಾರದಲ್ಲಿ. ಇದು ಜಾತಿಕ ಕಂಪ್ಯಾರಿಸನ್ ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಮೊನ್ನೆ ಏನೋ ಒಂದು ಇವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಚಾಲೆಂಜ್ ಹಾಕೋರು, ಪ್ರಹ್ಲಾದ್ ಜೋಶಿ, ಏನೋ CBI ಎನ್ಕ್ವೈರಿ ಮಾಡ್ತೀರಾ ಅಂತ ಹೇಳಿ ಒಂದು ಚಾಲೆಂಜ್ ಹಾಕಿದ್ದಾರೆ. ಇಲ್ಲೇ ಅವರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥದ್ದು 11,200,000 ಚಿಲ್ಲರೆ ಕೋಟಿ ಅಲ್ಲ, 11,00,000 ಏನು 11 ಲಕ್ಷ ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಹೇಳಿದ್ರು ಪ್ರಹ್ಲಾದ್ ಜೋಶಿ ಅವರು ಅಂತ ಹೇಳಿ ಏನು ಹೇಳಿದ್ದಾರೆ. ಅದು 11,200,000 ಕೊಡ್ತೀರ ಒಂದು ನಿಮಿಷ, ಒಂದೇ ನಿಮಿಷ. ಅದು ವರ್ಕ್, ಅದು ಹಣ ಅಲ್ಲ, ಅದು ಮ್ಯಾನ್ಯುಯಲ್ ಡೇಸು ಅಲ್ಲ, ಅದು ಅಷ್ಟು ವರ್ಕ್ ಆಗಿರೋದ್ರಲ್ಲಿ ಅಕ್ರಮ ಆಗಿದೆ 28 ರಾಜ್ಯದಲ್ಲಿ. ಏನು ಹಿಡ್ತಿ ಒಂದೇ ನಿಮಿಷ, ಅದು ಇಲ್ಲ ಡಾಕ್ಯುಮೆಂಟ್ ಇಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲ ಅದು ಅವ್ರಿಗೆಲ್ಲ ದೂರ ಕೇಳಬೇಕಲ್ಲ.
ಇಲ್ಲಿ ಸೋಷಿಯಲ್ ಆಡಿಟ್ ಯೂನಿಟ್ ನಲ್ಲಿ ಟೋಟಲ್ ನಂಬರ್ ಆಫ್ ಕೇಸಸ್ ಅಂದ್ರೆ ಇರ್ರೆಗ್ಯುಲಾರಿಟೀಸ್ ನಂಬರ್ಸ್ ಅಂಡ್ ರಿಕವರಬಲ್ ಅಮೌಂಟ್ ಅಂತಕ್ಕಂಥದ್ದು ಅದನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥದ್ದು ಕೋಟಿ 11 ಲಕ್ಷ ಕೋಟಿ ಅಲ್ಲ, ಯಾಕೆಂದ್ರೆ ಖರ್ಚಾಗಿರೋದೇ 11 ಲಕ್ಷ ಕೋಟಿ. ಏನ್ ಹೇಳ್ತಾರೆ, 11,03,876 ಕೋಟಿ ಇಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿರ್ತಕ್ಕಂಥದ್ದು. ಅದು 11 ಲಕ್ಷ ಕೋಟಿ ಅಂತ ಹೇಳಿ ಇವರೇನೋ ಮಿನಿಸ್ಟ್ರು ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಪಾಪ ನಮ್ಮ ಡೆಪ್ಟಿ ಸಿಎಂ ಅವರು. ಇದು ಇರ್ತಕ್ಕಂಥ ಇರ್ರೆಗ್ಯುಲಾರಿಟೀಸ್ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅದು ಯಾತಕ್ಕೆ ಆತರ ಕೋಟಿ ಅಂತ ಬಂತ ಗೊತ್ತಿಲ್ಲ ನನಗೆ. ಇದು ನಡೆದಿರ್ತಕ್ಕಂಥ ಇಲ್ಲಿ ಅವ್ರು ಏನ್ ಹೇಳ್ತಾರೆ, ನಾನು ಕಂಪ್ಯಾರಿಸನ್ ಕೊಡ್ತೀನಿ. ಏನ್ ಸ್ವಲ್ಪ ಅಪ್ಗ್ರೇಡೇಷನ್ ಮತ್ತಿನ್ನ ಕೆಲವು ತಪ್ಪುಗಳು ಏನೇನಾಗಿದೆ ಅದನ್ನು ಸರಿಪಡಿಸಬೇಕು ಅನ್ನೋದಕ್ಕೆ ಆದಂತ ಅನುಭವದಲ್ಲಿ ನರೇಗಾದಲ್ಲಿ ಏನಿತ್ತು, ಈಗ ಜಿನಲ್ಲಿ ಏನಿದೆ ಆದಿ ನಿಯಮಗಳು ಅಂತಕ್ಕಂಥದ್ದು ನಿಮ್ ಗಮನಕ್ಕೆ ತರ್ತೀನಿ. ಇಲ್ಲ ನಿಮ್ಗೆ ಕಾಪಿ ಕೊಡಿದ್ರು ಕೊಟ್ಬಿಡ್ತೀನಿ. ಏಕೆಂದ್ರೆ ಸ್ವಲ್ಪ ಜಾಸ್ತಿ ಇದೆ ಮೆಟೀರಿಯಲ್. ಯಾವ್ಯಾವ ಉದ್ದೇಶಕ್ಕೋಸ್ಕರವಾಗಿ ಇವತ್ತಿ ಬದಲಾವಣೆ ಬಂದಿದೆ, ಇದರಿಂದ ಆಗೋ ಉಪಯೋಗಗಳೇನು, ಇದೆಲ್ಲ ಡೀಟೇಲ್ ಇದೆ. ನಾವು ಹಿಂದೆನೆ ನೋಡಿದೀವಿ ನರೇಗಾದಲ್ಲಿ ಬೇರೆ ರಾಜ್ಯದ್ದು ಒಂದು ಕಡೆ ಇಡಿ, ಕರ್ನಾಟಕದಲ್ಲೇ ಯಾವ್ಯಾವ ರೀತಿ ಯಾವ್ಯಾವ ತಾಲೂಕುಗಳಲ್ಲಿ ಈ ನರೇಗಾ ಸ್ಕೀಮ್ ನಲ್ಲಿ ಏನೇನ್ ಸಮಸ್ಯೆಗಳಾಗಿದೆ ಅಂತ ಹೇಳಿ ಒಂದ್ಸಲ ನಿಮ್ಗೆ ಜ್ಞಾಪಕ ಮಾಡ್ತೀನಿ. ಕೊಪ್ಪಳದಲ್ಲಿ ಬಹುಶಃ ಬಿಜೆಪಿ ಸರ್ಕಾರದಲ್ಲ, ಇವರು ಸಿದ್ದರಾಮಯ್ಯ ಇದ್ದಾಗಲೇ ಕೂಲಿ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪೊಲೀಸ್ನವ್ರ ಕೈಲೇ ಲಾಠಿ ಚಾರ್ಜ್ ಆಯ್ತು. ಇಲ್ಲ ನಾಡುಗೌಡರು ಕೂತವ್ರು ಇಲ್ಲಿ ಪಕ್ಕದಲ್ಲಿ, ಅವರ ಕ್ಷೇತ್ರದಲ್ಲಿ ನರೇಗಾ ವರ್ಕಿಗೆ ಅಂತ ಹೇಳಿ ಟ್ರ್ಯಾಕ್ಟರ್ ಮೇಲೆ ಜನ ಕರ್ಕೊಂಡು ಹೋಗಿದ್ರು. ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇ. ಆ ಟ್ರ್ಯಾಕ್ಟರ್ ಅಪಘಾತಕ್ಕೆ ಒಳಗಾಗ್ಬಿಡ್ತು. ಅಪಘಾತದಲ್ಲಿ 2-3 ಜನ ತೀರ್ಕೊಂಡು ಹೋದ್ರು. ಅವ್ರಿಗೆ ಪರಿಹಾರ ಕೊಡ್ಬೇಕಲ್ಲ. ಅವರು ನರೇಗಾ ಕೆಲ್ಸಕ್ಕೆ ಹೋಗ್ತಿದ್ರು ಅಂತ ಏನ್ ಲೆಕ್ಕ ತೋರಿಸಿದ್ರು. ಅವ್ರಿಗೆ ಜಾಬ್ ಕಾರ್ಡೇ ಇರಲಿಲ್ಲ. ಅದನ್ನೇ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. ಜಾಬ್ ಕಾರ್ಡ್ ಅಲ್ಲೂ ಸಹ ಎಷ್ಟು ಅವ್ಯವಹಾರಗಳಾಗಿದೆ. ಆಮೇಲೆ 60 ವರ್ಷದ ಮೇಲ್ಪಟ್ಟವರು 80 ವರ್ಷದವ್ರ ಮೇಲೆ ಜಾಬ್ ಕಾರ್ಡ್ ಇದೆ ಅಂತ ತೋರಿಸ್ಕೊಂಡವ್ರೆ. ಅವರ ಹೆಸರಿನಲ್ಲೆಲ್ಲ ಪೇಮೆಂಟ್ಗಳಾಗಿದೆ. ಇದು ಎಲ್ಲವನ್ನ ಸುದೀರ್ಘವಾಗಿ ಸುಮಾರು 28 ರಾಜ್ಯದಲ್ಲಿ ಮಾಹಿತಿಗಳನ್ನ ಪಡೆದು ಕೇಂದ್ರ ಸರ್ಕಾರ ಅಂತಿಮವಾಗಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿರ್ತಕ್ಕಂಥದ್ದು. ಸುಮಾರು ಹುಡುಗಾಟಿಕೆಗೆ ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರ್ತಕ್ಕಂಥದ್ದಲ್ಲ. ಇದೇನೋ ನಮ್ಮ ಡೆಪ್ಟಿ ಸಿಎಂ ಹೇಳೋರಲ್ಲ, ಓಪನ್ ಡಿಬೇಟ್ಗೆ ತಯಾರಾಗಿದ್ದೇವೆ. ಓಪನ್ ಡಿಬೇಟ್ ಮಾಡಬೇಕು ಅಂದ್ರೆ ನಾವೇನು ಕದ್ದೋಗೋ ಪ್ರಶ್ನೆ ಇಲ್ಲ. ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು. ಜನ ಪಾಪ ಅವೆರಡು ಹೇಳ್ಕೊಂಡವೆ ಕಾಂಗ್ರೆಸ್, ಅವ್ರ ಕೈಲಿ ಹೇಳೋ ಶಕ್ತಿ ಇಲ್ಲ. ನೆನ್ನೆ ಅದಿರ್ತದ ಒಂದು ಪೇಪರ್ ಟೈಗರು ಅಂತ ಏನಾದ್ರು ಹೇಳ್ಕೊಂಡು ಅದೆಲ್ಲ ಇರ್ಲಿ ಒಂದ್ ಕಡೆ ಮಾತಾಡೋ ಸಮಯ ಬರುತ್ತೆ. ಇಲ್ಲಿ ಪ್ರಶ್ನೆ ತಯಾರಾಗಿದ್ದೇವೆ ನಾವು.